ಕೆಲವೇ ಕ್ಷಣಗಳಲ್ಲಿ ಹೈ ವೋಲ್ಟೇಜ್ ಸಂಪುಟ ಸಭೆ ಜಾತಿ ಗಣತಿಗೆ ಇವತ್ತೇ ಮೆಗಾ ಕ್ಲೈಮ್ಯಾಕ್ಸ್. ಈಗಾಗಲೇ ಬಹಳ ದೊಡ್ಡ ಕಿಚ್ಚಿಗೆ ಕಾರಣವಾಗಿರುವಂತಹ ಜಾತಿ ಗಣತಿ ಇವತ್ತೇ ಮೆಗಾ ಕ್ಲೈಮ್ಯಾಕ್ಸ್. ಸಂಜೆ 4 ಗಂಟೆಗೆ ವಿಶೇಷ ಕ್ಯಾಬಿನೆಟ್ ಸಭೆ ಆರಂಭ ಆಗುತ್ತೆ. ಜಾತಿ ಗಣತಿ ಸಚಿವ ಸಂಪುಟಕ್ಕೆ ಇವತ್ತು ಅಗ್ನಿ ಪರೀಕ್ಷೆ. ಸಚಿವ ಸಂಪುಟದಲ್ಲಿ ಮತ್ತಷ್ಟು ಬಿಸಿ ಏರುತ್ತೆ ಜಾತಿ ಜ್ವರ. ಜಾತಿ ಗಣತಿ ಭವಿಷ್ಯ ನಿರ್ಧರಿಸೋದಕ್ಕೆ ಸಂಪುಟ ಸಭೆ ಕರೆಯಲಾಗಿದೆ. ಇಡೀ ಸಂಪುಟ ಸಭೆಯಲ್ಲಿ ಇದೊಂದೇ ವಿಚಾರ ಚರ್ಚೆ ಆಗುತ್ತೆ. ಸಂಪುಟದಲ್ಲಿ ಜಾತಿ ಗಣಿತ ಲೆಕ್ಕಾಚಾರ ಏನಾಗುತ್ತೆ? ಹಿಡಿದ ಹಠ ಸಾಧಿಸ್ತಾರ ಸಿಎಂ ಸಿದ್ದರಾಮಯ್ಯ? ಸಮುದಾಯ ಒತ್ತಡಕ್ಕೆ ಮಣಿತಾರ ಸಚಿವರು? ಸಿದ್ದು ಸಂಪುಟದ ಹಲವು ಸಚಿವರಿಗೆ ಜಾತಿ ಇಕ್ಕಟ್ಟು ಈಗ ಇವತ್ತಿನ ಸಂಪುಟ ಸಭೆಯಲ್ಲೇ ಸಿಗುತ್ತಾ ಪರಿಹಾರ? ಸರ್ಕಾರದ ಮುಂದಿನ ತೀರ್ಮಾನದ ಬಗ್ಗೆ ಭಾರೀ ಕುತೂಹಲ ಇದೆ. ಜಾತಿ ಗಣತಿ ಕಿಚ್ಚು ಜೋರಾಗ್ತಾ ಇತ್ತು. ಪಕ್ಷ ವಿಪಕ್ಷ ಸಮುದಾಯ ಜನಸಾಮಾನ್ಯರಿಂದ ಆಕ್ರೋಶ ವ್ಯಕ್ತವಾಗಿದೆ. ಕೆಲವರಿಗೆ ಜಾತಿ ಗಣತಿ ವರದಿ ಖುಷಿ ಕೊಟ್ಟರು, ಇನ್ನು ಹಲವರಿಗೆ ಜಾತಿ ಗಣತಿ ವರದಿ ಬಹಳ ದೊಡ್ಡ ಆಕ್ರೋಶವನ್ನ ತಂದಿಟ್ಟಿದೆ. ರಾಜ್ಯದಲ್ಲಿ ಜಾತಿ ಗಣತಿ ವರದಿ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಕ್ಯಾಬಿನೆಟ್ನಲ್ಲಿ ಲಿಂಗಾಯತ ಸಚಿವರ ನಿಲುವು ಮಂಡನೆ ಆಗತ್ತೆ. ಜಾತಿ ಜನಗಣತಿ ವರದಿ ಅಧ್ಯಯನಕ್ಕೆ ಸಮಿತಿ ರಚನೆ. ನಿವೃತ್ತ ನ್ಯಾಯಮೂರ್ತಿ ನೇತೃತ್ವದಲ್ಲಿ ಸಮಿತಿಯ ರಚನೆ. ಲಿಂಗಾಯತ ಸಚಿವರಿಗೆ ವೀರಶೈವ ಮಹಾಸಭಾ ವರದಿ ಕೊಟ್ಟಿದೆ. ಹಾವನೂರು ವರದಿಯಲ್ಲಿ ಲಿಂಗಾಯತರ ಸಂಖ್ಯೆ ಎಷ್ಟಿತ್ತು? ಸ್ಯಾಂಪಲ್ ಸರ್ವೆಗಳ ಪ್ರಕಾರ ಜನಸಂಖ್ಯೆ ಎಷ್ಟಿರಬೇಕಿತ್ತು? ಲಿಂಗಾಯತ ಸಮುದಾಯದ ಅಭಿಪ್ರಾಯವನ್ನ ಸಲ್ಲಿಕೆ ಮಾಡಲಾಗಿದೆ. ಲಿಂಗಾಯತ ಸಚಿವರಿಗೆ ವರದಿ ನೀಡಿದೆ ವೀರಶೈವ ಮಹಾಸಭಾ. ರಾಜ್ಯದಲ್ಲಿ ಸಂಚಲನವನ್ನೇ ಸೃಷ್ಟಿ ಮಾಡಿದೆ ಜಾತಿ ಗಣತಿ ವರದಿ. ಸಮುದಾಯಗಳು ಸರ್ಕಾರದ ವಿರುದ್ಧ ಸಿಟ್ಟಿಗೆದ್ದಿವೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಹೈ ವೋಲ್ಟೇಜ್ ಸಭೆ ಇನ್ನೇನ್ ಕೆಲವೇ ಹೊತ್ತಲ್ಲಿ ಆರಂಭ ಆಗತ್ತೆ. ಸಮಯ ಕಳೀತಾ ಇದ್ದಂತೆ ಕುತೂಹಲ ಕೂಡ ಜಾಸ್ತಿ ಆಗ್ತಾ ಇದೆ. ಇವತ್ತಿನ ಈ ಸಭೆ ಬಹಳ ನಿರ್ಣಾಯಕವಾಗಿರುತ್ತೆ ಅಂತ ಹೇಳ್ಬಹುದಾ? ಜಾತಿ ಗಣತಿ ವಿಚಾರವಾಗಿ ಇಷ್ಟು ದೊಡ್ಡ ಆಕ್ರೋಶದ ನಡುವೆ ಸಿಎಂ ಸಿದ್ದರಾಮಯ್ಯನವರ ನಡೆ ಏನಾಗಿರುತ್ತೆ ಅನ್ನೋದೇ ಬಹಳ ದೊಡ್ಡ ಕುತೂಹಲ ಇದೆ. ಹಿಡಿದ ಹಠ ಸಾಧಿಸ್ತಾರಾ ಅಥವಾ ಇಷ್ಟು ದೊಡ್ಡ ಆಕ್ರೋಶವನ್ನ ನೋಡಿ ಹೆಜ್ಜೆಯನ್ನ ಹಿಂದಕ್ಕಿಡ್ತಾರಾ? ಉಪಸಮಿತಿ ರಚನೆ ಮಾಡ್ತಾರಾ? ಇಂಥ ಹಲವು ಪ್ರಶ್ನೆಗಳಿಗೆ ಇನ್ನೊಂದು ತಾಸಲ್ಲಿ ಉತ್ತರ ಸಿಗ್ಬಹುದಾ? ಒಂದು ತಾಸಿನ ನಂತರ ಚರ್ಚೆ ಆರಂಭ ಆಗುತ್ತೆ. ಶ್ವೇತಾ, ನಿಜ. ಯಾಕೆಂದರೆ ಬಹಳ ವರ್ಷಗಳಿಂದ ಜಾತಿ ಗಣತಿ ವಿಚಾರದ ಬಗ್ಗೆ ಚರ್ಚೆಗಳು ನಡೆದಿದ್ವು. ಸರ್ಕಾರ ಪ್ರಣಾಳಿಕೆಯಲ್ಲೂ ಕೂಡ ಹಾಕಿದ್ರು, ನಾವು ಬಂದರೆ ಜಾತಿ ಗಣತಿ ವರದಿಯನ್ನು ಸ್ವೀಕರಿಸಿ ಅದನ್ನು ಜಾರಿಗೊಳಿಸ್ತೀವಿ ಅನ್ನುವಂಥ ಭರವಸೆಯನ್ನು ಪ್ರಣಾಳಿಕೆಯಲ್ಲೇ ಇನ್ಕ್ಲೂಡ್ ಮಾಡಿದರು. ಸೊ ಈಗ ಜಾತಿ ಗಣತಿ ವರದಿಯನ್ನು ತೆಗೆದುಕೊಂಡು ಅದನ್ನು ಕಳೆದ ಕ್ಯಾಬಿನೆಟ್ನಲ್ಲಿ ಮಂಡನೆ ಮಾಡಿ ಇವತ್ತು ಕ್ಯಾಬಿನೆಟ್ನ ಎದುರೇ ಸಂಪೂರ್ಣ ಇಡೀ ಕ್ಯಾಬಿನೆಟ್ ಜಾತಿ ಗಣತಿಯ ವಿಚಾರವಾಗಿಯೇ ಚರ್ಚೆ ನಡೆಸಲಿಕ್ಕೆ ಕರೆಯಲಾಗಿದೆ. 4 ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಆರಂಭ ಆಗುತ್ತೆ. ಪ್ರತಿಯೊಬ್ಬ ಸಚಿವರಿಗೂ ಕೂಡ ಮುಕ್ತವಾಗಿ ತಮ್ಮ ಅಭಿಪ್ರಾಯವನ್ನು ಹೇಳೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಹೀಗಾಗಿ ಒಂದು ಸುದೀರ್ಘವಾದಂಥ ಚರ್ಚೆ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ನಡೆಯುತ್ತೆ. ಈಗಾಗಲೇ ಬಹಿರಂಗವಾಗಿ ಒಕ್ಕಲಿಗ ಸಮುದಾಯ ಇರ್ಬೋದು, ಲಿಂಗಾಯತ ಸಮುದಾಯ ಇರದ ಸಚಿವರು, ಶಾಸಕರು ಇರ್ಬೋದು, ವರದಿಯ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ನಿಜವಾದ ಅಂಕಿ ಸಂಖ್ಯೆಗಳನ್ನು ಮರೆಮಾಚಲಾಗಿದೆ ಅನ್ನುವಂಥ ಟೀಕೆಯನ್ನು ಮಾಡಿದ್ದಾರೆ. ಹಾಗಾಗಿ ಒರಿಜಿನಲ್ ಅಂಕಿ ಸಂಖ್ಯೆಗಳು ಏನು ಅನ್ನೋದನ್ನು ಕ್ಯಾಬಿನೆಟ್ನ ಮುಂದೆ ಸಚಿವರುಗಳು ಸಮರ್ಥವಾಗಿ ವಾದ ಮಂಡನೆ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಅವರ ಆರೋಪಕ್ಕೂ ಮತ್ತು ಅವರು ಸಲ್ಲಿಸುವಂಥ ದಾಖಲೆಗಳಿಗೂ ವ್ಯತ್ಯಾಸ ಇಲ್ಲದ ರೀತಿ ಆಗಿಬಿಡುತ್ತೆ. ಯಾಕಂದರೆ ಹೊರಗಡೆ ಮಾತನಾಡೋದು ಬೇರೆ, ಯಾಕಂದರೆ ದಾಖಲೆ ಇಟ್ಟು ಮಾತನಾಡೋದು ಬೇರೆ. ಸೊ ಹಾಗಾಗಿನೇ ಎಲ್ಲ ಸಮುದಾಯಗಳು ತಮ್ಮ ಅಧಿಕೃತವಾಗಿರುವಂಥ ವಾದವನ್ನು ಇಡಲಿಕ್ಕೆ ದಾಖಲೆ ಸಹಿತ ಸಜ್ಜಾಗಿದ್ದಾರೆ. ಈಗಾಗಲೇ ವೀರಶೈವ ಮಹಾಸಭಾ ಒಂದು ಸಮಿತಿಯನ್ನು ಮಾಡಿದ್ರು, ಅವರು ವರದಿ ಕೊಟ್ಟಿದ್ದಾರೆ. ಅದನ್ನು ಸಚಿವರುಗಳಿಗೂ ಕೂಡ ನೀಡಲಾಗಿದೆ. ನೀವು ಎಲ್ಲ ಸಚಿವರು, ಲಿಂಗಾಯತ ಸಮುದಾಯದ ಸಚಿವರೆಲ್ಲರೂ ಕೂಡ ಕ್ಯಾಬಿನೆಟ್ನಲ್ಲಿ ಇದೇ ವಾದವನ್ನು ಇಡಬೇಕು ಅನ್ನುವಂಥ ವರದಿಯನ್ನು ಆ ಸಚಿವರಿಗೆ ಕೊಡಲಾಗಿದೆ. ಅದರ ಪ್ರಕಾರ ಹಿಂದೆ ಸಮಿತಿ ಮಾಡಿದಂಥ, ಅಂದರೆ ಹಿಂದೆ ಇದ್ದಂಥ ಆಯೋಗಗಳು ಸಂಗ್ರಹ ಮಾಡಿದ್ದಂತಹ ಡೇಟಾವನ್ನು ಇಟ್ಕೊಂಡು ಕ್ಯಾಬಿನೆಟ್ನಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಲಿಂಗಾಯತ ಸಚಿವರು ಕೂಡ ರೆಡಿಯಾಗಿದ್ದಾರೆ. ಅಂದರೆ ಹಿಂದೆ ಹಾವನೂರು ಸಮಿತಿಯ ವರದಿ ಇರ್ಬೋದು, ಚಿನ್ನಪ್ಪ ರೆಡ್ಡಿ ಆಯೋಗದ ವರದಿ ಇರ್ಬೋದು, ಆ ವರದಿಯಲ್ಲಿ ಇದ್ದಂತಹ ಲಿಂಗಾಯತ ಸಮುದಾಯದ ಸಂಖ್ಯೆ ನೋಡಿದಾಗ
1990ನೇ ಇಸ್ವಿಯಲ್ಲಿ ಸುಮಾರು 17% ಲಿಂಗಾಯತ ಜನಸಂಖ್ಯೆ ಇತ್ತು. ಸೊ ಆದರೆ ಈಗ ಬಂದಿರತಕ್ಕಂಥ ವರದಿಯಲ್ಲಿ ಕೇವಲ 11% ಲಿಂಗಾಯತ ಸಮುದಾಯದ ಜನಸಂಖ್ಯೆ ಇದೆ ಅನ್ನುವಂಥದ್ದನ್ನು ತೋರಿಸಿದ್ದಾರೆ. ಹೀಗಾಗಿ ಲಿಂಗಾಯತ ಸಮುದಾಯ ಸಿಡಿದೆದ್ದಿದೆ. ಯಾಕಂದರೆ ಹಿಂದೆ ಆಯೋಗದಲ್ಲಿ ಇದ್ದಂಥ ಅಂಕಿ ಸಂಖ್ಯೆಗಳಿಗೂ ಇನ್ನು ಕನಿಷ್ಠ ಅಂದರೂ ಕೂಡ 17%ಗಾದರೂ ನಿಲ್ಲಬೇಕಾಗಿತ್ತು. ಆದರೆ ಈಗ 11%ಗೆ ಇಳಿಸಿರುವಂಥದ್ದು ಉದ್ದೇಶಪೂರ್ವಕ ಅನ್ನುವಂತಹ ಆರೋಪವನ್ನು ಮಾಡಿದ್ದಾರೆ. ಇನ್ನೊಂದು ಕಡೆ ಒಕ್ಕಲಿಗರ ಸಂಘ ಕೂಡ ಅದೇ ರೀತಿಯಾದಂತಹ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾವೆ. ಶಾಸಕರು ಕೂಡ ಮೊನ್ನೆ DKಶಿ ನೇತೃತ್ವದಲ್ಲಿ ನಡೆದ ಸಭೆಯಲ್ಲೂ ಕೂಡ ಸಮರ್ಥವಾಗಿ ವಾದ ಮಂಡಿಸಿ ಈ ರೀತಿ ಜಾತಿ ಗಣತಿ ಏನಾದರೂ ಜಾರಿ ಆದರೆ ನಾವು ಕೊಚ್ಕೊಂಡು ಹೋಗ್ತೀವಿ ಅನ್ನುವಂಥ ಮಾತನ್ನು ಶಾಸಕರು DK ಶಿವಕುಮಾರ್ ಅವ್ರಿಗೆ ಹೇಳಿದ್ದಾರೆ. ಹೀಗಾಗಿ ಸಮುದಾಯದ 5 ಸಚಿವರು ನೀವೆಲ್ಲರೂ ಕೂಡ ಈ ಜಾತಿ ಗಣತಿಯನ್ನು ಯಾವುದೇ ಕಾರಣಕ್ಕೂ ಒಪ್ಪಬಾರ್ದು, ಇದನ್ನು ತಿರಸ್ಕರಿಸಬೇಕು ಅನ್ನುವಂಥ ವಾದವನ್ನು ಕ್ಯಾಬಿನೆಟ್ನಲ್ಲಿ ಮಾಡಿ ಅಂತೇಳಿ ಒಕ್ಕಲಿಗರು ಕೂಡ ಹೇಳಿದ್ದಾರೆ. ಇದರ ಜೊತೆಗೆ ಹಿಂದುಳಿದ ವರ್ಗಗಳ ಕೆಲ ಸಮುದಾಯಗಳಲ್ಲೂ ಕೂಡ ವರ್ಗೀಕರಣದ ವಿಚಾರದ ಬಗ್ಗೆ ಸಾಕಷ್ಟು ಆಕ್ಷೇಪಗಳಿದ್ದಾವೆ. ಉದಾಹರಣೆಗೆ ತೆಗೆದುಕೊಂಡ್ರೆ ಕುರುಬರನ್ನು ಪ್ರವರ್ಗ 1A ಮೀಸಲಾತಿಯಲ್ಲಿ ಪ್ರವರ್ಗ 1A ಮತ್ತು ಪ್ರವರ್ಗ 1B ಮಾಡಿದ್ದಾರೆ. 1Bಯಲ್ಲಿ ಕುರುಬರು ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಕ್ಕಂಥವರು ಅವರನ್ನು ಅದರಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಅವರ ಜೊತೆಗೆ ಪೈಪೋಟಿ ಮಾಡ್ತಾ ಇದ್ದಂಥ ಈಡಿಗ ಸಮುದಾಯವನ್ನು ಒಂದು ಬೇರೆ ವರ್ಗಕ್ಕೆ ಮಾಡಲಾಗಿದೆ. ಉದಾಹರಣೆಗೆ ಈಗ ಅಲ್ಪಸಂಖ್ಯಾತರ ಮೀಸಲಾತಿಯನ್ನು ತೆಗೆದುಕೊಂಡಾಗ ಮುಸಲ್ಮಾನರು ಹೆಚ್ಚು ಕ್ಲೈಮ್ ಮಾಡ್ತಾರೆ, ಅಲ್ಲಿ ಜೈನರಾಗಲಿ ಕ್ರಿಶ್ಚಿಯನ್ಸ್ಗಳಾಗಲಿ ಹೆಚ್ಚು ಕಾಂಪೀಟ್ ಮಾಡೋಕ್ಕಾಗಲ್ಲ. ಅದೇ ಮಾದರಿಯಲ್ಲಿ ಕ್ಯಾಟಗರಿ 1Bಯಲ್ಲೂ ಕೂಡ ಆಗಿದೆ. ಹೀಗಾಗಿ ಹಿಂದುಳಿದ ವರ್ಗದ ಕೆಲ ಸಚಿವರಿಗೂ ಕೂಡ ಈ ಅಂಕಿ ಸಂಖ್ಯೆಗಳ ಮೇಲೆ ಮತ್ತು ವರ್ಗೀಕರಣದ ಮೇಲೆ ಬೇಸರ ಇದೆ. ಹೀಗಾಗಿ ಇವರೆಲ್ಲರೂ ಕೂಡ 4 ಗಂಟೆಗೆ ಆರಂಭವಾಗುವಂತಹ ಸಚಿವ ಸಂಪುಟ ಸಭೆಯಲ್ಲಿ ಯಾವ ವಾದವನ್ನು ಮಂಡಿಸ್ತಾರೆ ಮತ್ತು ಸರ್ಕಾರ ಇಷ್ಟೊಂದು ಗೊಂದಲ ಗೋಜಲುಗಳ ನಡುವೆ ಮತ್ತು ಇಷ್ಟೊಂದು ವಿರೋಧದ ನಡುವೆ ಈ ಜಾತಿ ಗಣತಿ ವರದಿಯನ್ನು ಜಾರಿಗೊಳಿಸ್ಲಿಕ್ಕಂತೂ ಸಾಧ್ಯ ಇಲ್ಲ. ಹೀಗಾಗಿ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು ಅನ್ನುವ ರೀತಿ ಸಿದ್ದರಾಮಯ್ಯನವರು ಸದ್ಯಕ್ಕೆ ಬರ್ತಾ ಇರುವಂಥ ಪ್ರತಿರೋಧವನ್ನು ಕಡಿಮೆ ಮಾಡಲಿಕ್ಕೆ ಒಂದು ಪ್ಲಾನ್ ಅಂತೂ ಇಟ್ಕೊಂಡಿರ್ತಾರೆ. ಇದನ್ನು ಇನ್ನೊಂದು ಸಮಿತಿಗೆ ವಹಿಸೋದು ಅಥವಾ ಇದನ್ನು ವಿಶೇಷ ಅಧಿವೇಶನ ಕರೆದು ಚರ್ಚೆ ಮಾಡೋಣ ಅನ್ನುವಂಥದ್ದು, ಅಥವಾ ಇದಕ್ಕೆ ಒಂದು ತಜ್ಞರ ಸಮಿತಿಯನ್ನು ನೇಮಕ ಮಾಡೋಣ ಅನಂತರ ನೋಡೋಣ ಅನ್ನುವಂಥ ತೀರ್ಮಾನವನ್ನು, ಈ ರೀತಿಯಾದಂಥ ತೀರ್ಮಾನಗಳಾಗುವಂಥ ಸಾಧ್ಯತೆಗಳ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಾ ಇದೆ. ಶ್ವೇತಾ, ಥ್ಯಾಂಕ್ ಯು ಮಾರುತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.